ತಗೊಂಡು ಹೋಗಿ ಆ ರೂಮಲ್ಲಿ ಇಟ್ಬಿಡಿ. ಅಯ್ಯಯ್ಯಯ್ಯೋ, ಒಟ್ಟು 25 ಬಾಕ್ಸ್ ಹೋಯ್ತು. ಎಲ್ಲ ಒಳಗಡೆ ಇಟ್ಟಿದೀವಿ ಸರ್. ಓಕೆ, ಇಟ್ಕೋ. ಸರ್ ಏನ್ ಸರ್ 10 ಜನ ಬಂದಿದ್ದೀವಿ. ಇಟ್ಕೋ. ಥ್ಯಾಂಕ್ ಯು ಸರ್. ಬಾವಾ, ಬೇಗ ಬಾ. ಹಾ, ಬರ್ತಾ ಇದ್ದೀನಿ ಅವನಿ. ನನ್ನ ಹೆಂಡತಿ ಕರೀತಿದ್ದಾಳೆ. ಹೋಗು. ಪಾಪ ನಿಹಾರಿಕಾಗೆ ಇಷ್ಟು ದಿನ ಒಂಥರ ಟಾರ್ಚರ್, ಇವಾಗ ಮತ್ತೊಂದು ರೀತಿ ಟಾರ್ಚರ್. ಬಾವಾ, ಹೇಳು ಅವನಿ. ನಾವು ಆಮೇಲೆ ನಿಧಾನವಾಗಿ ಜೋಡಿಸ್ಕೊಳ್ಳೋಣ. ಮೊದಲು ಹಾಲುಗ್ಸಿ ಪಾಯಸ ಮಾಡೋಣ. ಸರಿ. ನಮಗೆ ಅಂತ ಯಾರು ಇಲ್ವಲ್ಲ, ನಮ್ಮ ಮನೆಯವರೆಲ್ಲರೂ ನಮ್ಮ ಜೊತೆನೇ ಇದ್ದ ಹಾಗೆ ಸಿಂಬಾಲಿಕ್ ಆಗಿ ಒಂದು ಹಾಡು ಹಾಕಿ ಬಾವಾ. ಇವಾಗ ನೋಡು. ಮನೆಯಲ್ಲಿ ಹಾಲುಗ್ಸಿದ್ದು ಆಗೋಯ್ತು. ಹೊಸ ಜೋಡಿ ತುಂಬಾ ಆನಂದವಾಗಿದ್ದಾರೆ. ಊರವ್ರ ಮದ್ವೆಗೆ ನಾಯಿ ಅವಸರ ಪಡ್ತಿತ್ತು ಅನ್ನೋ ಹಾಗೆ ನೀವ್ಯಾಕೆ ಅವಸರ ಪಡ್ತಿದ್ದೀರಾ? ಅಂದ್ರೆ ಜಾಸ್ತಿ ಮಾತಾಡ್ಬೇಡಿ. ನೀನ್ ನಮ್ಮ ಪಾರ್ಟಿ ಅವ್ರು ಹಾಗಲ್ಲ, ಅವ್ರ ಪಾರ್ಟಿ ಅವ್ರ ತರ ಬಿಹೇವ್ ಮಾಡ್ತಿದ್ಯಾ. ಅಂತ ಮಾತು ಅನ್ಬೇಡ ಬಾಮೈದ. ಈ ಪ್ರಾಣ ಇರೋವರೆಗೂ ನಾನ್ ನಿಮ್ ಪಾರ್ಟಿನೇ. ನಿಜವಾಗ್ಲೂ ಹೊಸ ಸಂಸಾರ ಶುರು ಮಾಡಿರೋ ಹಾಗೆ ಸಂಭ್ರಮ ಪಡ್ತಿದ್ದಾಳೆ. ಎಷ್ಟು ದಿನ ಇರುತ್ತೋ ನಾನು ನೋಡ್ತೀನಿ. ಈಗ ಪ್ರಸಾದ ಮಾಡಿ ಎಲ್ಲರ ಕೈಲೂ ತಿನ್ನಿಸ್ತೀನಿ. ಪ್ರಸಾದ ಮಾಡಿ ಎಲ್ಲರ ಕೈಯಲ್ಲೂ ತಿನ್ನಿಸ್ತೀನಿ ಅಂತ ಹೇಳ್ತಿದ್ಯಲ್ವಾ? ಯಾವುದೇ ಪರಿಸ್ಥಿತಿನಲ್ಲೂ ನಡೆಯೋದಕ್ಕೆ ಬಿಡಲ್ಲ. ಎಲ್ಲರೂ ಒಂದೇ ಮಾತಿನ ಮೇಲೆ ನಿಲ್ಲೋಣ. ಅವನಿ ಎಷ್ಟೇ ರೀತಿನಲ್ಲಿ ಪ್ರಯತ್ನಿಸಿದ್ರು ನಾವು ಮಾತ್ರ ಅವಳು ತಂದಿರೋದನ್ನ ಒಂಚೂರು ಮುಟ್ಬಾರ್ದು, ಸರಿನಾ? ಸರಿ ನಿಹಾರಿಕಾ, ಒಗ್ಗಟ್ಟಿನಲ್ಲಿ ಬಲ ಇದೆ. ನಮ್ಮ ಯೂನಿಟಿನ ನಾವು ನಿರ್ಪಿಸ್ಕೊಳ್ಳೋಣ, ಇನ್ನಷ್ಟು ಬಲಪಡಿಸೋಣ. ಏನಾಯ್ತು? ಆ ಪಕ್ಕದ ಮನೆ ಅವನಿ ನಿನ್ನೆ ನೀವ್ ಹೇಳ್ದ ಹಾಗೆ ಅವ್ರಿಗೆ ಬೇಕಾಗಿರೋ ಅಡ್ಗೆ ಸಾಮಾನು, ಮನೆ ಸಾಮಾನ್ ತಗೊಂಡಿದ್ದಾರೆ. ಅಡ್ಗೆ ಮನೇಲಿ ಬೆಡ್ರೂಮ್ ಅಲ್ಲಿ ಇಟ್ಕೊಂಡಿದ್ದಾರೆ. ಅವ್ರ ಜೀವನ ಅವ್ರದ್ದು, ಅವ್ರ ಬಗ್ಗೆ ನಮಗ್ ಅನವಶ್ಯಕ, ಬಿಟ್ಬಿಡಿ. ನಿಜವಾದ ವಿಷಯ ಹೇಳು ನಿಹಾರಿಕಾ. ಅತ್ತೆ, ರಾತ್ರಿ ನನಗೂ ಅವನಿಗೂ ಒಂದ್ ಜಗಳ ಆಯ್ತು. ಅವಾಗ ಅವನಿ ಏನಂತ ಚಾಲೆಂಜ್ ಮಾಡಿದ್ಲು ಗೊತ್ತಾ? ನಿಮ್ ಪಕ್ಕದ ಮನೇಲಿ ಹಾಲುಗ್ಸಿ ಹಾಗೇ ಒಂದು ಪ್ರಸಾದ ಮಾಡಿ ನನ್ನ ಅತ್ತೆ ಕೈಲಿ ತಿನ್ನಿಸ್ತೀನಿ. ಹೊಸ ಸಂಸಾರ ಶುರು ಮಾಡಿದ ಹಾಗೆ ಹಾಲುಗ್ಸಿ ಪಾಯಸ ಕೂಡ ಮಾಡಿದಾಳೆ. ಅದನ್ನೇ ಪ್ರಸಾದ ಅಂತ ಹೇಳಿ ನಮ್ಮ ಹತ್ರ ತಗೊಂಡ್ ಬರ್ತಾಳೆ. ನೀನದನ್ನ ತಿಂದ್ರೆ ಅವನಿಗೆ ಗೆಲ್ತಾಳೆ ಅಮ್ಮಮ್ಮ. ಚಿಚಿ, ಅವನಿ ಕೈಯಿಂದ ಕುಡಿಯೋ ನೀರ್ ಕೂಡ ಮುಟ್ಟಲ್ಲ. ಪಾಯಸ ಪ್ರಸಾದ ಯಾಕೆ ತಿಂತೀನಿ? ನಾವು ತಿನ್ನಲ್ಲ, ನೀವು ಕೂಡ ತಿನ್ಬೇಡಿ. ಎಷ್ಟೇ ಕುತಂತ್ರ ಮಾಡಿದ್ರು ಅವಳು ನಮ್ಗದನ್ನ ತಿನ್ಸೋಕ್ಕಾಗಲ್ಲ, ಅದು ಅಸಾಧ್ಯ. ನೀನೇನೋ ಆಸೆ ಪಡ್ತಿದೀಯ, ಆದ್ರೆ ಇದನ್ ಯಾರು ಮುಟ್ಟಲ್ಲ ಅಂತ ನನಗನ್ನಿಸ್ತಿದೆ. ರಾತ್ರಿ ನೀನು ನಿಹಾರಿಕಾ ಹತ್ರ ಚಾಲೆಂಜ್ ಮಾಡಿರೋ ವಿಷಯನ ಎಲ್ಲರ ಹತ್ರನೂ ಹೇಳಿರ್ತಾಳೆ. ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಂಡಿದೀವಿ, ನೋಡೋಣ ಏನ್ ನಡೆಯತ್ತೋ. ನನ್ನನ್ ಕೇಳಿದ್ರೆ ಅವ್ರನ್ನ ಮನೆಯಿಂದ ಆಚೆ ಕಳ್ಸೋದೇ ಒಳ್ಳೇದು ಅನಿಸ್ತಿದೆ. ಯಾಕೆ ಕಳಿಸ್ಬಾರ್ದು ಅಂತ ವಿವರವಾಗಿ ಹೇಳಿದೀನಲ್ವಾ? ಆ ವಿಷಯದ ಬಗ್ಗೆ ಮಾತಾಡ್ಬೇಡ ವಸಂತ.
ಬನ್ನಿ ಹೋಗೋಣ. ಬಾ. ಅಲ್ಲಿ ನೋಡಿ ಬರ್ತಿದ್ದಾರೆ. ನಾನಂತೂ ನಿಜವಾಗ್ಲೂ ಮುಟ್ಟಲ್ಲ. ಏನ್ರಿ, ನಾವು ನಿಮ್ಮ ಪಕ್ಕದ ಮನೆಗೆ ಹೊಸದಾಗಿ ಬಂದಿದ್ದೀವಿ. ನನ್ನ ಹೆಸರು ಅವನಿ, ನನ್ನ ಗಂಡನ ಹೆಸರು ಶ್ರೀಕರ್. ನಮ್ಮ ಯಜಮಾನ್ರು ನನಗೆ ಸೋದರತೆ ಮಗ ಆಗ್ತಾರೆ. ಪಕ್ಕದ ಮನೆಯವರಾಗ್ಲಿ ಎದುರುಗಡೆ ಮನೆಯವರಾಗ್ಲಿ ತಪ್ಪು ಮಾಡಿದವ್ರು ಯಾರೇ ಆಗಿದ್ರು ಸರಿ, ಅವ್ರ ಜೊತೆ ಮಾತಾಡೋಕೆ ನಮ್ಗೆ ಇಷ್ಟ ಇಲ್ಲ. ಮರ್ಯಾದೆ ಇರೋರಾದ್ರೆ ನಮ್ಮ ಹತ್ರ ಬರಬಾರ್ದು, ನಮ್ಮ ಹತ್ರ ಮಾತಾಡಬಾರ್ದು. ಅಕ್ಕ ಪಕ್ಕದವರು ಅಂದಮೇಲೆ ಹಾಲು ಉಗ್ಸಿದ್ಮೇಲೆ ಪಾಯಸ ಮಾಡೋದು, ಪ್ರಸಾದ ಮಾಡಿಕೊಡೋದು ಮಾಡ್ತಾ ಇರ್ತಾರೆ. ನಿಮಗೆ ಗೊತ್ತಿಲ್ಲದೆ ಇರತ್ತಾ ಹೇಳಿ? ಅದಕ್ಕೆ ನಿಮ್ಮ ಎಲ್ರಿಗೋಸ್ಕರ ಪ್ರಸಾದ ತಗೊಂಡು ಬಂದಿದ್ದೀನಿ. ದಯವಿಟ್ಟು ಇಲ್ಲ ಅಂದೇನೆ ಮೊದಲು ಮನೆ ದೊಡ್ಡವರಾಗಿರೋ ವೇದವತಿಯವರು ತಿನ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಹೆಂಡತಿ ಕೈ ರುಚಿ ಚೆನ್ನಾಗಿರುತ್ತೆ ಅಂತ ಮೊದಲೆಲ್ಲ ಹೊಗಳ್ತಾ ಇದ್ರು. ಸಂಕೋಚ ಪಡ್ದೇನೆ ತಿನ್ನಿ. ಆ ದಿನಗಳು ಹೋಗಿದೆ, ಆ ಪ್ರೀತಿ ಸತ್ ಹೋಗಿದೆ. ನಮ್ಮ ಜೊತೆ ಸೇರ್ಬೇಕು ಅನ್ನೋ ಪ್ರಯತ್ನನ ಬಿಟ್ರೆ ಒಳ್ಳೇದು. ನೀವು ತಂದಿರೋ ಪ್ರಸಾದ ನಾವು ಮಾತ್ರ ಅಲ್ಲ, ನಾಯಿಗಳು ಕೂಡ ಮುಟ್ಟೋದಿಲ್ಲ. ಮರ್ಯಾದೆಗೆ ತಗೊಂಡು ಹೋಗಿ, ಇಲ್ದೆ ಹೋದ್ರೆ ಆಚೆ ಎಸಿಬೇಕಾಗುತ್ತೆ. ನೀನ್ ಯಾಕೆ ತಿನ್ಸ್ಬೇಕು ಅನ್ಕೊಂಡಿದ್ಯಾ ಅಂತ ನಿಹಾರಿಕಾ ನಮ್ ಎಲ್ಲಾರ ಹತ್ರ ಹೇಳಿದಾಳೆ ಬಿಡು. ನೀನು ಡ್ರಾಮಾ ಆಡ್ಬೇಡ. ಹೇಗ್ ತಗೊಂಡ್ ಬಂದ್ಯೋ ಹಾಗೆ ತಗೊಂಡ್ ಹೊರಟೋಗು. ವೇದವತಿಯವರೇ, ನನ್ನ ಮೇಲಿನ ಕೋಪನ ಪ್ರಸಾದದ ಮೇಲೆ ತೋರಿಸ್ಬೇಡಿ. ತಮಾಷೆ ಮಾಡ್ತಿದ್ಯಾ ನೀನು? ನಮ್ ಜೊತೆನೆ ಆಟ ಆಡ್ತಿದ್ಯಾ? ಇದ್ರಲ್ಲಿ ಆಟ ಏನಿದೆ ರೀ? ಯಾಕಷ್ಟು ಸೀರಿಯಸ್ ಆಗ್ತಿದ್ದೀರಾ? ರಾತ್ರಿ ಕೊಟ್ಟ ಹಾಗೆ ಇನ್ನೊಂದ್ಸಲ ಕೆನ್ನೆ ಗೇಟ್ ಬೇಕು ಅನ್ಸತ್ತೆ ಅತ್ತೆ. ನಿನ್ ಸರ್ಕಸ್ಸು ನಮ್ಮ ಹತ್ರ ಬೇಡಮ್ಮ, ತಗೊಂಡು ಹೊರಡು. ಕೇಳ್ಕೊಂತಾ ಇದ್ದೀನಿ, ದೊಡ್ಡ ಮನ್ಸ್ ಮಾಡ್ಕೊಳ್ಳಿ. ತಿನ್ನಲ್ಲ ಅಂತಿದ್ರೆ ಅರ್ಥ ಆಗಲ್ವಾ ನಿಂಗೆ? ಕೋಪ ಯಾರ ಕೈಲಾದ್ರೂ ಏನ್ ಕೆಲಸ ಬೇಕಾದ್ರೂ ಮಾಡಿಸುತ್ತೆ. ನಾನು ಹೇಳ್ದಾಗೆ ನಡೀತು ತಾನೆ. ಇವರಲ್ಲಿ ಒಬ್ರು ಕೂಡ ತಿನ್ನಲ್ಲ. ತಗೊಂಡ್ ಬಾ. ಎಲ್ರೂ ತಗೊಂತಾರೆ, ಎಲ್ರೂ ತಿಂತಾರೆ ಬಾಬಾ. ನೀನ್ ಕಾಣೋ ಕನ್ಸಲ್ಲ, ವಾಸ್ತವದಲ್ಲೇ ಸಾಧ್ಯನೇ ಇಲ್ಲ. ಅಷ್ಟಕ್ಕೂ ಈ ಪ್ರಸಾದ ಎಲ್ಲಿದು ಅನ್ಕೊಂತಿದ್ದೀರಾ? ಅಡುಗೆ ಮನೇಲಿ ನೀನ್ ಮಾಡಿದ್ದೆ ಅಲ್ವಾ? ಆಮೇಲೆ ಎಲ್ಲಿಗೆ ಹೋಯ್ತು ಅನ್ಕೊಂತಾ ಇದ್ದೀರಾ? ತಾವೇ ಹೇಳಿ. ಸಾಕ್ಷಾತ್ತು ಅನ್ನಪೂರ್ಣಾ ದೇವಿ ಹತ್ರ ಇಟ್ಟಿದ್ದೆ. ನಿನ್ನ ಹತ್ರ ಸೇರೋವರೆಗೂ ಇದೊಂದು ಪದಾರ್ಥ, ನಿನ್ನ ಸೇರಿದ್ಮೇಲೆ ಇದು ಪ್ರಸಾದ. ಇದನ್ನ ನಾನು 10 ಜನರಿಗೆ ಹಂಚೋದಕ್ಕೆ ನಂಗೆ ನಿನ್ನ ಆಶೀರ್ವಾದ ಬೇಕು. ಯಾಕಂದ್ರೆ ನಾನು ಈ ಮನೆಗೆ ಸೊಸೆ ಆಗೋದಕ್ಕಾಗಲಿಲ್ಲ ಅಂದ್ರು ವೇದವತಿ ಅತ್ತೆ ಆದಮೇಲೆ ನಿನಗೆ ಸಂಬಂಧಿಸಿರೋ ಎಲ್ಲ ಕೆಲಸ ನಾನು ಮಾಡಿದ್ದೀನಿ. ಅದಕ್ಕೆ ಆಶೀರ್ವಾದ ಮಾಡು.
ದೇವ್ರ ಪ್ರಸಾದನ ಯಾರು ಬೇಡ ಅನ್ನಲ್ಲ. ಆ ವಿಷಯ ಗೊತ್ತಿಲ್ಲದೆ ಇರೋ ಅಮಾಯಕರು ಯಾರೂ ಇಲ್ಲ ಇಲ್ಲಿ. ಪ್ರಸಾದನ ಬೇಡ ಅಂದ್ರೆ ಪ್ರತಿಫಲ ಹೇಗಿರತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತೇ ಇರತ್ತೆ. ಯಾರಿಗೂ ನನ್ನ ಮೇಲೆ ಪ್ರೀತಿ ಇಲ್ಲದೆ ಇರ್ಬೋದು, ಆದರೆ ಅಮ್ಮನವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ. ಆ ಪ್ರೀತಿಯಿಂದನೇ ಆಶೀರ್ವಾದ ಮಾಡಿದಾಳೆ. ತಗೊಳ್ಳಿಲ್ಲ ಅಂದ್ರೆ ಶಾಪ ತಟ್ಟಿದ್ರೂ ತಟ್ಬೋದು. ಮೊದಲೇ ನೀವು ಟೆನ್ಷನ್ನಲ್ಲಿ ಬದುಕ್ತಾ ಇದ್ದೀರಾ. ಯಾವತ್ತೂ ನಿಮಗೆ ಪ್ರಶಾಂತತೆ ಅನ್ನೋದೇ ಇಲ್ಲ. ಈಗ ಪ್ರಸಾದ ಬೇಡ ಅಂದ್ರೆ ಇನ್ಮೇಲೆ ಏನಾಗುತ್ತೋ ಏನೋ. ಈಗಲೂ ನಿಮಗೆ ಮಗಳ ಮದುವೆ ಮಾಡೋದಕ್ಕಾಗಲಿಲ್ಲ. ಪ್ರಸಾದನ್ ಬೇಡ ಅಂದ್ರೆ ಅದರ ಪ್ರಭಾವ ಏನಾಗುತ್ತೋ ಏನೋ. ನನ್ನ ಅಡಿಗೆನ ನೀವು ನಾಯಿನೂ ತಿನ್ನಲ್ಲ ಅಂತ ಹೇಳಿದ್ರಿ, ಆದರೆ ಇದು ಅಮ್ಮನವ್ರ ನೈವೇದ್ಯ. ನಿಮಗೆ ಅಮ್ಮನವ್ರ ಮೇಲೆ ಭಯ ಭಕ್ತಿ ಎಲ್ಲ ಇರೋದ್ರಿಂದ ಬೇಡ ಅಂದೇನೆ ತಿನ್ನೋದು ನಿಮಗೆ ಒಳ್ಳೆಯದು. ಅತ್ತೆ, ನೀವು ಮಾಡೋ ಪ್ರಸಾದನ 10 ಊರು ತಿನ್ನತ್ತೆ. ಅಂಥದ್ರಲ್ಲಿ ನೀವು ಅಮ್ಮನವ್ರ ಪ್ರಸಾದನ ಬೇಡ ಅಂತೀರಾ? ದೇವರ ಜೊತೆ ಆಟ ಆಡೋದು ಎಷ್ಟು ಅಪಾಯನೋ ನಿಮಗೆ ಗೊತ್ತಿದೆ ಅಲ್ವಾ? ಆಮೇಲೆ ನಿಮ್ಮಿಷ್ಟ. ಭಾವ, ಧರ್ಮವಾಗಿ ನಾವು ಮಾಡಬೇಕಾಗಿರೋದು ಮಾಡಿದ್ದೀವಿ. ಅತ್ತೆ, ಅವನಿ ನಮ್ಮೆಲ್ಲರಿಗೂ ಮೋಡಿ ಮಾಡಿ ಪ್ರಸಾದ ತಿನ್ಸೋದಕ್ಕೆ ಅಮ್ಮನವ್ರ ಹೆಸರನ್ನ ಉಪಯೋಗಿಸ್ಕೋತಿದ್ದಾಳೆ. ನೀವು ತಿನ್ಬೇಡಿ ಅತ್ತೆ. ಹೌದತ್ತೆ, ಮಾಮೂಲಿಯಾಗಿ ಹೇಳಿದ್ರೆ ನಾವು ತಿನ್ನಲ್ಲ ಅಂತ ನಮ್ಮನ್ನ ಹಾರರ್ ಸಿನಿಮಾದ ಹಾಗೆ ಭಯಪಡಿಸೋದ್ಲು. ನಾನು ತಿಂತೀನಮ್ಮ. ತಿನ್ಬಾರ್ದು ಅಂತ ನಮ್ಮೆಲ್ರಿಗೂ ಹೇಳಿ ನೀನೇ ತಿಂತೀನಿ ಅಂತಿದ್ಯಲ್ಲಮ್ಮ. ಅಮ್ಮನವ್ರ ವಿಷಯದಲ್ಲಿ ಭಯ ಭಕ್ತಿ ಇರ್ಬೇಕಮ್ಮ. ಇದು ಬೇರೆ ಯಾವುದೋ ಅಡುಗೆನೋ ಪದಾರ್ಥನೋ ಆಗಿದ್ದಿದ್ರೆ ನಾನು ತಿಂತಿರ್ಲಿಲ್ಲ. ಅಮ್ಮನವ್ರ ನೈವೇದ್ಯ ಖಂಡಿತ ತಿನ್ಬೇಕು. ನಮಗೆ ಪರಿಚಯ ಇಲ್ದಿರೋ ವ್ಯಕ್ತಿಗಳು ಕೊಟ್ಟಾಗ ಪ್ರಸಾದದ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಹಾಗೇನೆ ಈಗಲೂ ಭೇದ ಭಾವ ಮಾಡೋಕೆ ಹೋಗ್ಬಾರ್ದು. ಇವಾಗ ನಮ್ಮ ಪರಿಸ್ಥಿತಿ ಏನು? ಅದೇ ಅರ್ಥ ಆಗ್ತಿಲ್ಲ.
ಅಪ್ಪ ಅಮ್ಮನೇ ತಿಂದ ಮೇಲೆ ನಮಗ್ ಯಾಕೆ ಹಠ? ಬೇಡ ವಸಂತ ಅವ್ರೆ, ನಾವು ತಿನ್ಬಾರ್ದು. ಅವನಿ ಮುಂದೆ ಸೋತ್ ಹೋಗ್ತೀವಿ. ಏನೋ ಶಾಪ ತಟ್ಟತ್ತೆ ಅಂತ ಅವನಿಗೆ ಬೆದರಿಸಿದ್ಲು ಅಲ್ವಾ? ಅಂಥದ್ದೇನು ತಟ್ಟಲ್ಲ, ನೀವು ಭಯ ಪಡ್ಬೇಡಿ. ಅಯ್ಯೋ, ನಾನಂತೂ ರಿಸ್ಕ್ ತಗೊಳಲ್ಲಪ್ಪ. ತಿಂತಾಳ? ಹಠ ಜಾಸ್ತಿ ಅಲ್ವಾ, ತಿನ್ನಲ್ಲ. ತಿಂತಾಳ ಇಲ್ಲ ಹಾಗೆ ಇರ್ತಾಳ? ಹಠ ಜಾಸ್ತಿ ಅಲ್ವಾ, ತಿನ್ನಲ್ಲ. ನಾನೆಲ್ಲ ನೋಡ್ತೀನಿ ಹಾರಿಕಾ. ನಾನು ಅತ್ತೆಗಷ್ಟೇ ಅಲ್ಲ, ನಿಮ್ ಎಲ್ರ ಕೈಯಲ್ಲೂ ಪ್ರಸಾದನ ತಿನ್ನಿಸ್ದೆ. ನಂಗೆ ಅಮ್ಮನವ್ರ ಆಶೀರ್ವಾದ ಯಾವತ್ತಿಗೂ ಇರುತ್ತೆ. ಎಲ್ರೂ ಮೂರ್ಖರನ್ನಾಗಿ ಮಾಡಿದ್ಲು. ಯಾವುದೇ ಪರಿಸ್ಥಿತಿಲೂ ತಿನ್ನಲ್ಲ ಅಂತ ಪ್ರತಿಜ್ಞೆ ಮಾಡಿ ಕೂತಿದ್ದೆ ಅಲ್ವಾ? ನಾವೆಲ್ಲ ತಿಂದ್ವಿ, ಓಕೆ. ನಾಚಿಕೆಲ್ದೆ ನೀನ್ ಹೇಗ್ ತಿಂದೆ? ತಿನ್ಬಾರ್ದು ಅಂತ ನಾನು ಬಲವಾಗಿ ಅನ್ಕೊಂಡಿದ್ದೆ, ಆದ್ರೆ ಒಂದ್ ನೆನ್ಪಾಗಿ ಸುಮ್ನಾದೆ. ಏನದು? ಮೂಗುತಿನ ಬಚ್ಚಿಟ್ಟಿದ್ದಾಗ ಅಮ್ನೋರು ನನ್ ಮುಂದೆ ಪ್ರತ್ಯಕ್ಷ ಆಗಿದ್ಲು ಅಂತ ನಾನು ಹೇಳಿದ್ದೆ ಅಲ್ವಾ? ಇವಾಗ ಪ್ರಸಾದನ ತಿಂದೇ ಇದ್ರೆ ರಾತ್ರಿ ಮತ್ತೆ ಹಾಗೆ ಬಂದು ನನ್ ಪ್ರಸಾದ ತಿನ್ನಲ್ವಾ ನೀನು ಅಂತ ಭಯ ಪಡಿಸ್ತಾಳೇನೋ ಅಂತ ಭಯ ಆಗಿ ತಿನ್ಬಿಟ್ಟೆ. ನೀವು ಮಾತ್ರ ಸೇಫ್ ಝೋನ್ ನೋಡ್ಕೊಳ್ಬೋದಾ? ನಾನ್ ನನ್ ಜಾಗ್ರತೆ ನೋಡ್ಕೋಬಾರ್ದಾ? ವೇದವತಿಯವರೇ, ವೇದವತಿಯವರೇ! ಪ್ರಸಾದರಾವ್ ಅವರೇ, ಪ್ರಸಾದರಾವ್ ಅವರೇ! ಏನಾಯ್ತ್ರಿ? ಯಾಕಷ್ಟೊಂದು ಕೋಪದಲ್ಲಿದ್ದೀರಾ? ಇವತ್ತು ನಮ್ ನಿಹಾರಿಕಾ ವಿಷಯದ ಬಗ್ಗೆ ತೀರ್ಮಾನ ಮಾಡ್ಬೇಕು ಅಂತ ಬಂದಿದೀವಿ. ಏನಾಯ್ತಮ್ಮ? ನಮ್ಮ ನೆಂಟರು ಸುತ್ತಮುತ್ತಲನವರು ಆಡೋ ಮಾತುಗಳನ್ನ ನಮ್ಮಿಂದ ಸಹಿಸೋಕ್ಕಾಗ್ತಿಲ್ಲ. ಇಷ್ಟು ದಿನ ಏನೋ ಆಸೆ ಇತ್ತು, ಇನ್ನು ಆಸೆಗಳು ನಿರಾಸೆ ಅನ್ನಿಸ್ತಿದೆ. ಇವಾಗ ಏನಾಯ್ತಮ್ಮ? ಏನ್ರಿ, ಇಲ್ಲಿ ಬನ್ನಿ. ಏನವನಿ? ಅಲ್ಲಿ ನೋಡಿ, ಏನೋ ನಡೀತಾ ಇದೆ. ಆ ಮನೆಗೆ ಸೊಸೆ ಆಗ್ಲಿಲ್ಲ ಅಂದ್ಮೇಲೆ ಆ ಮನೇಲಿ ನಿಮ್ ಮಗಳನ್ನ ಯಾಕೆ ಬಿಟ್ಟಿದ್ದೀರಾ? ನಿಮಗ್ ಬುದ್ಧಿ ಮರ್ಯಾದೆ ಇಲ್ವಾ ಅಂತ ಅಕ್ಕಪಕ್ಕ ಜನರು ಬಾಯಿಗೆ ಬಂದಂಗ್ ಬೈತಿದ್ದಾರೆ. ಬನ್ನಿ. ಇನ್ ನಮ್ಮಿಂದ ಆಗಲ್ಲ ರೀ. ನಾವು ನಮ್ ನಿಹಾರಿಕನ ಕರ್ಕೊಂಡು ಮನೆಗೆ ಹೋಗ್ತೀವಿ. ಯಾಕೆ ಹಾಕಿ ಕಿರ್ಚ್ತಾ ಇದ್ದೀರಾ? ಅಕ್ಕ ಪಕ್ಕದ ಮನೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಅವಳೇನ್ರಿ ಹಾಗೆ ಮಾತಾಡ್ತಾ ಇದ್ದಾಳೆ? ಹಾಗಾದ್ರೆ ನಮ್ಮ ಮನೇಲಿ ನಡೆದಿರೋ ಬದಲಾವಣೆಗಳ ಬಗ್ಗೆ ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ. ಬದಲಾವಣೆನಾ? ಏನ್ ನಡೀತು? ಮೊದಲು ನೀವು ಕೂತ್ಕೊಳ್ಳಿ, ಆಮೇಲೆ ಎಲ್ಲ ವಿಷಯ ಮಾತಾಡೋಣಂತೆ. ಏನೋ ಜಗಳ ನಡೀತಿರೋ ಹಾಗಿದೆ. ಆಹಾ, ಏನು ಗೊತ್ತಿಲ್ದಿರೋಳ್ ಹಾಗೆ ಮಾತಾಡ್ತಿದ್ಯಲ್ಲ, ಯಾಕೆ?